ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆಯ ಸಂಸ್ಥಾಪನಾ ದಿನ ಮತ್ತು 52ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಬಂಟ್ವಾಳ ಮಾಧವ ಶೆಣೈ ಮತ್ತು ಶ್ರೀಮತಿ ಸುಲೋಚನಾ ಮಾಧವ ಶೆಣೈರವರು ಆಸ್ಪತ್ರೆಯನ್ನ ಸಹಾನುಭೂತಿ, ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ಉದ್ದಾಟ ಧೈರ್ಯದೊಂದಿಗೆ ಕಾಮಾಕ್ಷಿ ಸಂಸ್ಥೆಗೆ ಅಡಿಪಾಯವನ್ನ ಹಾಕಿದ್ರು. ಇಂದು ಈ ಸಂಸ್ಥೆ 52 ವರ್ಷಗಳನ್ನು ಪೂರ್ಣಗೊಳಿಸಿದ್ದು ಭರವಸೆಯ ದಾರಿದೀಪವಾಗಿದೆ. ಕ್ಲಿನಿಕಲ್ ಶ್ರೇಷ್ಠತೆಯ ಕೇಂದ್ರವಾಗಿದ್ದು ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ವಿಶ್ವಾಸಾರ್ಹತೆಗೆ ಹೆಸರಾಗಿದೆ. ಇನ್ನು ವಾರ್ಷಿಕೋತ್ಸವದ ಅಂಗವಾಗಿ ಆಸ್ಪತ್ರೆ ಆವರಣದಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ನಡೆದ ಪೂಜೆಯಲ್ಲಿ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಎಂ ಮಹೇಶ್ ಶೆಣೈ, ಅಧ್ಯಕ್ಷ ವಿಶ್ವನಾಥರಾವ್, ಜಂಟಿ ಮ್ಯಾನೇಜಿಂಗ್ ಟ್ರಸ್ಟಿ ಗಜಾನನ ಶೆಣೈ, ಆಡಳಿತಗಾರರಾದ ಡಾಕ್ಟರ್ ಕೆಆರ್ ಕಾಮತ್, ಟ್ರಸ್ಟಿಗಳಾದ ಸುರೇಶ್ ರಾವ್, ಜಗನ್ನಾಥ ಶೆಣೈ ಮತ್ತು ಮನೋಜ್ ಶೆಣೈ ಪಾಲ್ಗೊಂಡು ನಂತರ ಆಸ್ಪತ್ರೆಯಲ್ಲಿರುವ ಎಲ್ಲ ಒಳರೋಗಿಗಳಿಗೆ ಹಣ್ಣನ್ನು ವಿತರಿಸಿದ್ರು. ನಮಸ್ಕಾರ. ನಮ್ಮ ಕಾಮಾಕ್ಷಿ ಹಾಸ್ಪಿಟಲು ಕುವೆಂಪು ನಗರಲ್ಲಿ 53 ವರ್ಷದಿಂದ ನಮ್ಮ ತಾತ ಮತ್ತು ಅಜ್ಜಿ ಶುರು ಮಾಡಿದ್ರು. ಮಾಧವ ಶೆಣೈ ಅವರು ಮತ್ತು ಸುಲೋಚನಾ ಮಾಧವ ಶೆಣೈ ಅವರು ಶುರು ಮಾಡಿದ್ರು. ಮೈಸೂರಲ್ಲಿ ಅವಾಗ ಹಾಸ್ಪಿಟ್ಲ್ಗಳು ಭಾಳ ಕಮ್ಮಿ ಇದ್ದಿದ್ದು, ಮೈಸೂರಲ್ಲಿ 1-2 ಹಾಸ್ಪಿಟ್ಲ್ ಇದ್ದಿದ್ದು ಸಮಯ ಆದ. ಆ ಸಮಯದಲ್ಲಿ ನಮ್ಮ ತಾತ ಅಜ್ಜಿಗಳು ಜನಕ್ಕೆ ಕಮ್ಮಿ ರೀಸನಬಲ್ ಆಗಿ ಸೇವೆ ಆಗುವಂಥದ್ದು, ಚಿಕಿತ್ಸೆಗಳನ್ನ ಕಮ್ಮಿಗೆ ಸಿಗೋ ಥರ ಆಗಬೇಕು ಅಂತೇಳಿ ಕುವೆಂಪು ನಗರಲ್ಲಿ ಹಾಸ್ಪಿಟ್ಲ್ ಶುರು ಮಾಡಿದ್ರು. 2 ರೂಮಿಂದ ಶುರು ಆಯಿತು. ಇವತ್ತು ನಮ್ಮ ಹಾಸ್ಪಿಟ್ಲ್ ಕುವೆಂಪು ನಗರಲ್ಲಿ 250 ಬೆಡ್ ಇದೆ. ಆಮೇಲೆ ಈಗ JP ನಗರಲ್ಲಿ ಇನ್ನೊಂದು ಹಾಸ್ಪಿಟ್ಲ್ನ 5 ವರ್ಷದಿಂದ ಶುರು ಮಾಡಿದ್ವಿ. ಈ ಏರಿಯಾದಲ್ಲಿ ಯಾವುದು ಒಳ್ಳೆಯ ಹಾಸ್ಪಿಟ್ಲ್ಗಳಿಲ್ಲ ಅಂಥೇಳಿ ಈ ಏರಿಯಾ ಜನರಿಗೂ ನಮ್ಮ ಸೇವೆಗಳು ಲಭ್ಯವಾಗಲಿ ಅಂಥೇಳಿ ಇಲ್ಲೂ ಒಂದು ಹಾಸ್ಪಿಟ್ಲ್ ಶುರು ಮಾಡಿದ್ದೀವಿ. ನಮ್ಮ ಹಾಸ್ಪಿಟ್ಲಲ್ಲಿ ಒಟ್ಟು ಆ ಹಾಸ್ಪಿಟ್ಲ್ ಮತ್ತು ಈ ಹಾಸ್ಪಿಟ್ಲಲ್ಲಿ ಸೇರಿ ನಮಗೊಂದು 700 ಜನ ಸಿಬ್ಬಂದಿಗಳಿದ್ದಾರೆ. ಸಿಬ್ಬಂದಿಗಳಲ್ಲಿ ಈ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲದೆ ಸರ್ವಿಸ್ ಮೈಂಡೆಡ್ ಸಿಬ್ಬಂದಿಗಳಿರೋದ್ರಿಂದ ನಮ್ಮ ಹಾಸ್ಪಿಟ್ಲ್ ಇವತ್ತು ಈ ಸ್ಟೇಜ್ ರೀಚ್ ಆಗಲಿಕ್ಕೆ ಕಾರಣ. ನಾವು ಈಗ ಕಾಮಾಕ್ಷಿ 1ಲ್ಲಿ ಅಂದರೆ ಕುವೆಂಪು ನಗರಲ್ಲಿ ಈಗ ಕ್ಯಾತ್ ಲ್ಯಾಬ್ ಶುರು ಮಾಡಿದ್ದೀವಿ. ನೆಕ್ಸ್ಟ್ ವೀಕು ಲಾಂಚ್ ಮಾಡ್ತೀವಿ. ಇನ್ನೊಂದು JP ನಗರಲ್ಲಿ ಇನ್ನೊಂದು ಜಾಗ ತೊಗೊಂಡಿದ್ದೀವಿ. ಅದನ್ನು ನಾವು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಣ ಅಂತ ಇದ್ದೀವಿ. ಕಮ್ಮಿ ಬೆಲೆಯಲ್ಲಿ ಕ್ಯಾನ್ಸರ್ ಪೇಷಂಟ್ರಿಗೆ ಚಿಕಿತ್ಸೆ ಲಭ್ಯ ಆಗಬೇಕು ಅಂತ ನಮಗೊಂದು ಐಡಿಯಾ ಇದೆ. ಓಲ್ಡ್ ಏಜ್ವರೆಗೂ ಕೂಡ ಓಲ್ಡ್ ಏಜ್ ಹೋಮ್ ಮಾಡಲಿಕ್ಕೆ ನಮ್ಮ ಹಾಸ್ಪಿಟ್ಲಿಂದ ನಾವು ಶುರು ಮಾಡಿದ್ದೀವಿ. ಜಾಗ ತೊಗೊಂಡಿದ್ದೀವಿ, ಕೆಲಸ ಶುರು ಮಾಡ್ತೀವಿ. ಈ ಥರ ಜನರ ಸೇವೆಗೆ ಅಂತೇಳಿ ನಮ್ಮ ತಾತ ಅಜ್ಜಿಯವರು ಮೊದಲು ಏನು ಫೌಂಡೇಶನ್ ಹಾಕಿದ್ರು, ಅದನ್ನು ನಾವು ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಎಲ್ಲರೂ ಸೇರಿ ಇವತ್ತು ಈ ಸ್ಟೇಜ್ಗೆ ನಾವು ತಂದಿದ್ದೀವಿ. ಇನ್ಸ್ಟಿಟ್ಯೂಷನ್ಸ್ನ ಮುಂದೇನು ಇನ್ನೂ ಬೆಳೆಸೋಕ್ಕೆ ಟ್ರೈ ಮಾಡ್ತೀವಿ. ನಮಗೆ ನಮ್ಮ ಸಿಬ್ಬಂದಿಯವರೇ ನಮ್ಮ ಶಕ್ತಿ. ಅವರೆಲ್ಲ ಇನ್ವಾಲ್ವ್ಮೆಂಟಿಂದ ಈಗ ಹಾಸ್ಪಿಟ್ಲ್ ಈ ಸ್ಟೇಜ್ಗೆ ಬಂದಿದೆ. ಇನ್ನು ಮುಂದೆ ಕೊಂಡೊಯ್ಯಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಕೆಆರ್ ಕ್ಷೇತ್ರದ ಯುವ ಕಾಂಗ್ರೆಸ್ ಸದಸ್ಯರು ಪದಗ್ರಹಣವನ್ನು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ್ದಾರೆ. ಕೆಆರ್ ಕ್ಷೇತ್ರದ ಅಧ್ಯಕ್ಷರಾಗಿ ಹೊಯ್ಸಳ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು, ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕೆಪಿಸಿಸಿ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್ ಗೌಡ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡರವರು ಯುವ ಕಾಂಗ್ರೆಸ್ನವರು ಭಯಬಿಟ್ಟು ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡಬೇಕು, ಇದರ ಆಧಾರದ ಮೇಲೆ ವಿವಿಧ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಟಿಕೆಟ್ ಕೇಳಬೇಕು. 2028ಕ್ಕೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವುದು ಯುವ ಕಾಂಗ್ರೆಸ್ನ ಗುರಿಯಾಗಿದೆ. ಅದಕ್ಕಾಗಿ ಈಗಿನಿಂದಲೇ ಕೆಲಸವನ್ನ ಮಾಡಲಾಗುತ್ತಿದೆ. ಯುವ ಕಾಂಗ್ರೆಸ್ ಸದಸ್ಯರು, ಮುಖಂಡರು, ಯುವಕರು ಮತ್ತು ಮಹಿಳೆಯರನ್ನ ಪಕ್ಷಕ್ಕೆ ಸೇರಿಸುವ ಮೂಲಕ ಸಂಘಟನೆಗೆ ಬಲ ತುಂಬಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಮಂಜುನಾಥ್ ಗೌಡ. ಇನ್ನು ರಾಜ್ಯ ಯುವ ಕಾಂಗ್ರೆಸ್ ಉಸ್ತುವಾರಿ ನಿಗಮ್ ಭಂಡಾರಿ, ರಾಷ್ಟ್ರೀಯತೆಯು ವಿದ್ಯಾರ್ಥಿ ಕಾಂಗ್ರೆಸ್ನ ನಾಗೇಶ್ ಕರಿಯಪ್ಪ, ಎಐಸಿಸಿ ಕಾರ್ಯದರ್ಶಿ ಕೈಶರ್, ಮೈಸೂರು ನಗರ ಅಧ್ಯಕ್ಷ ಆರ್ ಮೂರ್ತಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ಸ್ಟೇಟ್ ಅಧ್ಯಕ್ಷರಾದ ಮಂಜುನಾಥ್ ಗೌಡರು ಮತ್ತು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಆದ ನಿಗಮ್ ಭಂಡಾರಿ ಅವರಿಬ್ಬರು ಆದೇಶ ಮೇರೆಗೆ ಇವತ್ತು ನಮ್ಮ ಕೃಷ್ಣರಾಜ ಅಸೆಂಬ್ಲಿಯ ವೋಟ್ ಟೇಕಿಂಗ್ ಸೆರೆಮನಿ ನಡೀತಾ ಇದೆ. ಇವತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಆದೇಶಕ್ಕೆ ನಾವು ಬಂದು ವೋಟ್ ಟೇಕಿಂಗ್ ತೊಗೊತಾ ಇದ್ದೀವಿ. ನನ್ನ ಪ್ರೆಸಿಡೆಂಟ್ ಆದಂಥ ಮಂಜುನಾಥ್ ಗೌಡರು ನನಗೆ ಆದೇಶ ಕೊಟ್ಟಿದ್ದಾರೆ. ಬೂತ್ ಮಟ್ಟದಿಂದನೂ ಕೆಲಸ ಮಾಡಬೇಕಪ್ಪ, ನಿಮಗೆ ಇಲ್ಲ ಅಂದರೆ ಬೂತ್ ಮಟ್ಟದಲ್ಲಿ 16 ಜನರನ್ನು ಹಾಕೋಬ, ಒಂದೊಂದು ವಾರ್ಡಲ್ಲೂ 16 ಜನ ಹಾಕೋಬ, ಮತ್ತು ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡ್ಕೊ, ಮತ್ತು ಎಲ್ಲ ನಿನ್ನ ಜನರಲ್ ಸೆಕ್ರೆಟರಿಗಳನ್ನೆಲ್ಲ
ಅಸೆಂಬ್ಲಿ ಲೆವೆಲ್ ಎಲ್ಲನೂ ನೇಮಕ ಮಾಡ್ಕೊಪ್ಪ ಅಂತ ಹೇಳಿದ್ದಾರೆ. ಆ ಕೆಲಸನ ಮಾಡ್ತಾಯಿದ್ದೀನಿ. ನನ್ನ ಈ ನೇತೃತ್ವದಲ್ಲಿ ಏನು ಈ ನೆಕ್ಸ್ಟ್ 3 ವರ್ಷ ಏನಿರ್ತದೋ ಅದರಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾವ ಥರ ಅಂತಂದರೆ ವಾರ್ಡ್ಗೂ ಹೋಗಿ ಅಲ್ಲಿ ನೇತ್ರ ಶಿಬಿರಗಳು ನಡೆಸೋದಾಗಲಿ, ಹೆಲ್ತ್ ಕ್ಯಾಂಪ್ ಮಾಡೋದಾಗಲಿ ಮತ್ತು ನಾವು ನೋ ಡ್ರಗ್ಸ್ ಅನ್ನೋದು ಒಂದು ಫಾಲೋ ಮಾಡ್ತಾಯಿದ್ದೀವಿ. ಯೂತ್ ಕಾಂಗ್ರೆಸ್ಸಲ್ಲಿ ನೋ ಡ್ರಗ್ಸ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಕೆಆರ್ಎಸ್ ಅಣೆಕಟ್ಟೆಗೆ ಬಾಗಿನದ ಹಿನ್ನೆಲೆ ಕೆಆರ್ಎಸ್ನತ್ತ ಸಿಎಂ ಡಿಸಿಎಂ ಸಚಿವರು ಹೊರಟಿದ್ದು ಬಸ್ನಲ್ಲಿ ತೆರಳುತ್ತಿದ್ದಾರೆ ಸಿಎಂ ಡಿಸಿಎಂ ಸಚಿವರು. ಇನ್ನು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಿಂದ ಕೆಆರ್ಎಸ್ನತ್ತ ಪ್ರಯಾಣವನ್ನ ಬೆಳೆಸಿದ್ದು ಸಿಎಂ ಹೊರಡುವ ವೇಳೆ ಮಳೆರಾಯನ ಆಗಮನವಾಗಿದೆ. ಇನ್ನು ಸಿಎಂ ಡಿಸಿಎಂಗೆ ಶುಭವನ್ನ ಕೋರಿದ್ದಾನೆ ಮಳೆರಾಯ. ಸಚಿವ ಚೆಲುವರಾಯಸ್ವಾಮಿ, ಮಹದೇವಪ್ಪ, ಎನ್ಎಸ್ ಬೋಸರಾಜು, ಕೆ ವೆಂಕಟೇಶ್, ಶಾಸಕರಾದ ರವಿಶಂಕರ್, ಕೆ ಹರೀಶ್ ಗೌಡ, ಪುಟ್ಟರಂಗಶೆಟ್ಟಿ, ಕದಲೂರು ಉದಯ್, ಗಣಿಗ ರವಿಕುಮಾರ್, ತನ್ವೀರ್ ಸೇಠ್, ಎಆರ್ ಕೃಷ್ಣಮೂರ್ತಿ ಸೇರಿದಂತೆ ಇನ್ನೂ ಹಲವು ಜನಪ್ರತಿನಿಧಿಗಳು ಒಟ್ಟಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕಾಣಲ್ಲ.
ಮೈಸೂರಿನ ವಿನಾಯಕ ನಗರದಲ್ಲಿ ವಿನಾಯಕ ದೇವಸ್ಥಾನದ ಹುಂಡಿಗೆ ಕನ್ನವನ್ನ ಹಾಕಿದ್ದಾರೆ ಖದೀಮರು. ಇನ್ನು ನಗರದ ವಿನಾಯಕ ನಗರದ ಗಣಪತಿ ದೇವಸ್ಥಾನದಲ್ಲಿ ಘಟನೆ ನಡೆದಿದ್ದು, ವಿನಾಯಕ ನಗರದ 6ನೇ ಮುಖ್ಯ ರಸ್ತೆಯಲ್ಲಿದೆ ದೇವಸ್ಥಾನ. ಇಂದು ಮಧ್ಯರಾತ್ರಿ ಹುಂಡಿ ಕಳ್ಳತನವನ್ನ ಮಾಡಿದ್ದಾರೆ ಖದೀಮರು. ದೇವಸ್ಥಾನದ ಬಾಗಿಲನ್ನ ಮುರಿದು ಹುಂಡಿ ಕಳ್ಳತನವನ್ನ ಮಾಡಿದ್ದು, ಕಳೆದ 3 ತಿಂಗಳಿನಿಂದ ಹುಂಡಿ ಎಣಿಕೆಯನ್ನ ಮಾಡಿರಲಿಲ್ಲ. ಅಂದಾಜಿನಲ್ಲಿ 25 ರಿಂದ 30 ಸಾವಿರ ರೂಪಾಯಿ ಹುಂಡಿಯಲ್ಲಿರಬಹುದು ಎಂದು ತಿಳಿಸಿದ್ದಾರೆ ಅರ್ಚಕರು. ಇನ್ನು ಸ್ಥಳಕ್ಕೆ ಜಯಲಕ್ಷ್ಮೀಪುರಂ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಅಕ್ಕಪಕ್ಕದಲ್ಲಿರುವ ಸಿಸಿಟಿವಿ ದೃಶ್ಯವನ್ನ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಪೊಲೀಸರು. आई मन गए ಎಬ್ಬುಸ್ರಿ ಗೌಡ್ರ ಎಬ್ಬುಸ್ರಿ लाइट है ಅಲ್ಲಿ ಕಾರಲ್ಲಿ ಐತೆ.